ಮಂಡ್ಯದಲ್ಲಿ ಪೊಲೀಸರು ಈ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಮಂಡ್ಯದಲ್ಲಿ ಪ್ರತಿಭಟನೆಗೆ ಪೊಲೀಸರು ತಡೆಯೊಡ್ಡಿದ್ದಾರೆ. ಪ್ರತಿಭಟನೆಗೆ ಬಂದವರನ್ನ ಪೊಲೀಸರು ತಡೆದಿದ್ದಾರೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಧರಣಿಗೆ ಮುಂದಾಗಿದ್ದ ಸಂಘಟನೆಯವರನ್ನ ತಡೆದಿದ್ದಾರೆ. ಪ್ರತಿಭಟನೆಗೆ ಅನುಮತಿಯನ್ನ ಪಡೆದಿಲ್ಲ, ವಾಪಸ್ ಹೋಗಿ, ಶಾಂತಿಯುತವಾಗಿ ಬಂದ್ ಮಾಡ್ತೀವಿ ಅಂದ್ರೂ ಕೂಡ ಅದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಪೊಲೀಸರು. ನೋಡಿ, ಇದು ಮಂಡ್ಯದ ದೃಶ್ಯಗಳು. ಸಂಜಯ್ ಸರ್ಕಲ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಸೇರಿದ್ದಾರೆ, ನಿಯೋಜನೆಗೊಂಡಿದ್ದಾರೆ. ಆರಂಭದಲ್ಲಿ ಸಂಘಟನೆಯವರು ಪ್ರತಿಭಟನೆಗೆ ಅಂತ ಬಂದ್ರು, ಆದರೆ ಅವ್ರನ್ನ ವಾಪಸ್ ಕಳಿಸುವಂತಹ ಕೆಲಸ ಆಯಿತು. ಕಾರಣ, ನೀವು ಪ್ರತಿಭಟನೆಗೆ ಅನುಮತಿಯನ್ನ ತೆಗೆದುಕೊಂಡಿಲ್ಲ, ಹೀಗಾಗಿ ಇಲ್ಲಿಂದ ನಡೀರಿ ಅಂತ ಹೇಳಿ ಅವರನ್ನ ಕಳಿಸುವ ಕೆಲಸ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ, ಯಾರಿಗೂ ತೊಂದರೆ ಕೊಡಲ್ಲ ಅಂತ ಅಂದರೂ ಕೂಡ ಪೊಲೀಸರು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮಂಡ್ಯದಲ್ಲಿ ಪೊಲೀಸರು ಈ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಮಂಡ್ಯದಲ್ಲಿ ಪ್ರತಿಭಟನೆಗೆ ಪೊಲೀಸರು ತಡೆಯೊಡ್ಡಿದ್ದಾರೆ. ಪ್ರತಿಭಟನೆಗೆ ಬಂದವರನ್ನ ಪೊಲೀಸರು ತಡೆದಿದ್ದಾರೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಧರಣಿಗೆ ಮುಂದಾಗಿದ್ದ ಸಂಘಟನೆಯವರನ್ನ ತಡೆದಿದ್ದಾರೆ. ಪ್ರತಿಭಟನೆಗೆ ಅನುಮತಿಯನ್ನ ಪಡೆದಿಲ್ಲ, ವಾಪಸ್ ಹೋಗಿ, ಶಾಂತಿಯುತವಾಗಿ ಬಂದ್ ಮಾಡ್ತೀವಿ ಅಂದ್ರೂ ಕೂಡ ಅದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಪೊಲೀಸರು. ನೋಡಿ, ಇದು ಮಂಡ್ಯದ ದೃಶ್ಯಗಳು. ಸಂಜಯ್ ಸರ್ಕಲ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಸೇರಿದ್ದಾರೆ, ನಿಯೋಜನೆಗೊಂಡಿದ್ದಾರೆ. ಆರಂಭದಲ್ಲಿ ಸಂಘಟನೆಯವರು ಪ್ರತಿಭಟನೆಗೆ ಅಂತ ಬಂದ್ರು, ಆದರೆ ಅವ್ರನ್ನ ವಾಪಸ್ ಕಳಿಸುವಂತಹ ಕೆಲಸ ಆಯಿತು. ಕಾರಣ, ನೀವು ಪ್ರತಿಭಟನೆಗೆ ಅನುಮತಿಯನ್ನ ತೆಗೆದುಕೊಂಡಿಲ್ಲ, ಹೀಗಾಗಿ ಇಲ್ಲಿಂದ ನಡೀರಿ ಅಂತ ಹೇಳಿ ಅವರನ್ನ ಕಳಿಸುವ ಕೆಲಸ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ, ಯಾರಿಗೂ ತೊಂದರೆ ಕೊಡಲ್ಲ ಅಂತ ಅಂದರೂ ಕೂಡ ಪೊಲೀಸರು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಒಂದೊಂದು ಬಸ್ಸಿಗೆ 5-6 ಸೀಟ್ಗಳು ಮಾತ್ರ ಬರ್ತದೆ. ಈ ಲಾಸ್ ಆಗುತ್ತೆ ಸರ್ ಅಂತ ಇಲ್ಲಿನ ಚಾಲಕರು ಸಹ ಸ್ಪಷ್ಟಪಡಿಸಿದ್ದಾರೆ. ನೀವು ನೋಡ್ತಿರ್ಬೋದು, ಇದು ಕಲಸಿಪಾಳ್ಯ ಖಾಸಗಿ ಬಸ್ ನಿಲ್ದಾಣ. ಮತ್ತೊಂದು ಕಡೆ ಬಿಎಂಟಿಸಿ ನೋಡ್ತಿರ್ಬೋದು, ಬಿಎಂಟಿಸಿ ಬಸ್ಗಳು ಸಂಚಾರ ಆಗ್ತಿದೆ. ಎಲ್ಲ ಹಲವು ಭಾಗಗಳಿಗೆ ಹೋಗ್ತಿದ್ದೇವೆ, ಸಂಚಾರ ಮಾಡ್ತಿದೆ. ಎಂದಿನಂತೆ ನಾರ್ಮಲ್ ದಿನ ಹೇಗಿದೆ ಅದೇ ರೀತಿಯಾಗಿ ಬೆಂಗಳೂರು ಇದೆ. ಒಂದ್ ಕಡೆ ಕೇರ್ ಮಾರ್ಕೆಟ್ ಆಯ್ತು, ಮೆಜೆಸ್ಟಿಕ್ ಆಯ್ತು, ಕಲಸಿಪಾಳ್ಯ ಬಸ್ ನಿಲ್ದಾಣ ಆಯ್ತು, ಸಾಕಷ್ಟು ಜನ ಓಡಾಡ್ತಾರೆ. ಇಲ್ಲಿ ಚಾಲಕರಿದ್ರೆ ಮಾತಾಡಿಸ್ತೀನಿ. ಸರ್, ಬಂದ್ಗೆ ಬೆಂಬಲ ನೀಡಿಲ್ಲ ಸರ್, ಎಂದಿನಂತೆ ಬಸ್ ಸಂಚಾರ ಮಾಡ್ತಿದ್ರೆ ಏನ್ ಹೇಳ್ತಾರೆ ಅಂತ? ಬಂದಿಗೆ ಬೆಂಬಲ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿಲ್ಸಿದ್ರೆ ನಾವು ಬೆಂಬಲ ಕೊಡಬಹುದು ಸರ್. ಅವ್ರು ಸ್ಟಾಪ್ ಕೊಡದಿರೋದ್ರಿಂದ ಅವರೇ ಬಸ್ ನಿಲ್ಸಿಲ್ಲ, ನಾವ್ ಹೆಂಗ್ ನಿಲ್ಸೋಕಾಗುತ್ತೆ? ಆದ್ರಿಂದ ನಾವು ಬೆಂಬಲ ಇಲ್ಲ, ನಾವು ಆಪರೇಟ್ ಮಾಡ್ತಾ ಇದೀವಿ. ತುಂಬಾ ಲಾಸ್ ಆಗ್ತಂತೆ ಶಕ್ತಿ ಯೋಜನೆಯಿಂದ. ಮತ್ತೆ ಬಂದ್ ಮಾಡಿದ್ರೆ ಮತ್ತೆ ಕಷ್ಟ ಆಗ್ಬೋದಾ? ಮತ್ತೆ ತುಂಬಾ ಕಷ್ಟ ಆಗುತ್ತೆ ಸರ್. ಈಗಲೇ ನಮ್ಗೆ ಡೀಸೆಲ್ ಕಾಸು ಆಗ್ತಾ ಇಲ್ಲ, ಟ್ಯಾಕ್ಸ್ಗಳು ಕಟ್ಟೋದಕ್ಕೆ ಕಾಸು ಆಗ್ತಾ ಇಲ್ಲ, ಸಾಲ ಪಾಲ ಮಾಡ್ತಾ ಇದೀವಿ, ಫೈನಾನ್ಸ್ ತಗೊಂಡು ಮಾಡ್ತಾ ಇದೀವಿ. ಮತ್ತೆ ಈಗ ಬಂದು ಅಂತ ನಿಲ್ಸಿದ್ವಿ ಅಂದ್ರೆ ನಮ್ಗೆ ಮತ್ತೆ ಇನ್ನ ತೊಂದರೆ ತುಂಬಾ ಆಗುತ್ತೆ. ಈಗ ಶಕ್ತಿ ಯೋಜನೆಯಿಂದ ತುಂಬಾ ಲಾಸ್ ಆಗ್ತದೆ ಹೇಗೆ ಅಂತ? 100% ಸರ್. ನೋಡಿ, ಬಸ್ ಹೋಗ್ತಾ ಇದೆ ನಮ್ದು, ಆಂಧ್ರಾಗ ಹೋಗ್ತಾ ಇರೋದು 4 ಸೀಟ್ ಇಲ್ಲ ಗಾಡಿನಲ್ಲಿ. ಈ ಶಕ್ತಿ ಯೋಜನೆ ಬಂದ್ಮೇಲೆ ಅದಕ್ಕೆ ಮುಂಚೆ ಒಂದು 25-30 ಸೀಟು ಬಸ್ ಹೋಗ್ತಾ ಇತ್ತು ಇಲ್ಲಿಂದ. ಈಗ ಪುಂಗ್ಳೂರ್ವರೆಗೂ ಹೋದ್ರೆ ನಮ್ಗೆ ಡೀಸೆಲ್ ಕಾಸು ಆಗ್ತಾ ಇಲ್ಲ, ಮತ್ತೆ ಆ ಕಡೆಯಿಂದ ಬರೋಗ್ಲೂ ಇಲ್ಲ. ಎಲ್ಲ ಈ ಫ್ರೀ ಯೋಜನೆ ಕ್ಯಾನ್ಸಲ್ ಆದ್ರೆ ಏನಾದ್ರು ನಮ್ಗೆ ಅನುಕೂಲ ಆಗುತ್ತೆ. ಬಂದಿಗೆ ಬೆಂಬಲ ನೀಡಲಾಗದ್ರೆ? ಇಲ್ಲ ಸರ್, ಇಲ್ಲ. ಸರ್ ಹೇಳಿ, ಏನ್ ಹೇಳ್ತಾರಂತ? ಇವತ್ತು ಬಂದಿದೆ ಕರ್ನಾಟಕ ಬಂದು. ಕರ್ನಾಟಕ ಬಂದಿರೋದ್ರಿಂದ ಇದು ಮಾಡಿದ್ದು ಒಂಥರ ಒಳ್ಳೇದೇ ಅಂತ. ಆದ್ರೆ ಏನಾಗುತ್ತೆ ಅಂದ್ರೆ ಅವ್ರು ಮಾಡಿಲ್ಲ, ನಾವು ಹೆಂಗ್ ಮಾಡಕ್ಕಾಗುತ್ತೆ? ಜನಗಳಿಗೆ ಇನ್ನೊಂದು ಭಯ ಇರೋದ್ರಿಂದ ಜನ ಈಚೆ ಬರಲ್ಲ. ಆದ್ರೆ ನಾವು ಗಾಡಿ ಓಡಿಸಿ ಏನೂ ಪ್ರಯೋಜನ ಇಲ್ಲ. ಗಾಡಿ ಓಡಿಸೋದ್ರಿಂದ ಡೀಸೆಲ್ ಕಾಸು ಕೂಡ ಆಗಲ್ಲ. ಈ ತರ ಹತ್ ಕಡೆ ಇಲ್ಲ, ಆ ತರ ಪರಿಸ್ಥಿತಿ ಆಗಿದೆ ನಮ್ದು. ಶಕ್ತಿ ಯೋಜನೆಯಿಂದ ಅರ್ಧ ಲಾಸ್ ಆಗಿರೋದ್ರಿಂದ ಇದು ಅರ್ಧ ಲಾಸ್ ನಮ್ಗೆ. ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಬಸ್ಗಳು. ನೋಡ್ತಿರ್ಬೋದು, ಸಾಕಷ್ಟು ಪ್ರಯಾಣಿಕರು ಸಹ ಅಲ್ಲಿ ಹೋಗ್ತಾ ಇದ್ದಾರೆ ತಮ್ಮ ಊರುಗಳತ್ತ. ಹೀಗಾಗಿ ಒಂದ್ ಕಡೆ ಪ್ರಯಾಣಿಕರು ಸಹ ಒಂದ್ ಕಡೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಾಕಂದ್ರೆ ಶಕ್ತಿ ಯೋಜನೆಯಿಂದ ತುಂಬಾ ತೊಂದರೆ ಆಗಿದೆ. ಮತ್ತೊಂದ್ ಕಡೆ ಬಂದ್ ಮಾಡಿದ ಮತ್ತೆ ಸಮಸ್ಯೆ ಆಗ್ಬಹುದು ಅಂತ ಹೇಳ್ತಿದ್ರೆ ಸಾರ್ವಜನಿಕರು ಸಹ ಬೇರೆ ಬೇರೆ, ಅಂದ್ರೆ ತಮಿಳುನಾಡು, ಮುಳುಬಾಗಿಲು, ಕನಕಪುರ, ಬಿಡದಿ, ಹಲವು ಭಾಗ ಕಡೆಗೆ ಜನ ಹೋಗ್ತಿದ್ರೆ. ಆಸ್ ಇಟ್ ಈಸ್ ಕಲಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಬಸ್ ಸಂಚಾರ ಆಗ್ತಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ವೀರೇಶ್. ಇನ್ನ ವಿನೋದ್, ಮೈಸೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ? ಅಲ್ಲಿ ಜನ ಏನ್ ಹೇಳ್ತಾರೆ? ಬಂದ್ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಸೊ ರೆಸ್ಪಾನ್ಸ್ ಹೇಗಿದೆ ಮೈಸೂರಿನಲ್ಲಿ?
ಶ್ರೀಪಾದ್, ಈಗಾಗಲೇ ಏನು ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಏನು ಹಲ್ಲೆ ಎಲ್ಲ ಖಂಡಿಸಿ ಈಗಾಗಲೇ ಏನು ಕರ್ನಾಟಕ ಬಂದ್ಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದಲೇ ಕೂಡ ಮೈಸೂರಿನಲ್ಲಿ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಪ್ರತಿಭಟನೆಗೆ ಇಳಿದಿದ್ದಾರೆ. ನೀವು ವಿಶೇಷ ಗಮನಿಸ್ತಾ ಇರಬಹುದು, ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿಗೆ ಹೋಗುವಂತಹ ಬಸ್ ಅನ್ನು ತಡೆದು ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಹೋರಾಟಗಾರರು ಎಲ್ಲರೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಸ್ತೆಯ ಮೇಲೆ ಕುಳಿತು ಈಗಾಗಲೇ ಏನು ಬೆಳಗಾವಿಯ ಪುಳ್ಳರನ್ನ ಅರೆಸ್ಟ್ ಮಾಡಬೇಕು, ಜೊತೆಗೆ ಎಂವಿಎಸ್ ಸಂಘಟನೆ ನಿಷೇಧ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ಈಗಾಗಲೇ ಏನು ಗ್ರಾಮಾಂತರ ಬಸ್ ನಿಲ್ದಾಣ ಇದೆ, ಅದರ ಪಕ್ಕದಲ್ಲಿ ಎಲ್ಲರೂ ಕೂಡ ಈಗಾಗಲೇ ಬಸ್ಗಾಗಿ ಕೂಡ ಸಾಕಷ್ಟು ಜನ ಕಾದು ನಿಂತಿರುವಂತದ್ದು. ಬೆಂಗಳೂರಿಗೆ ಹೋಗುವಂತಹ ಬಸ್ಗಳ ಈಗಾಗಲೇ ತಡೆದಿರುವಂತದ್ದು. ಇನ್ನುಳಿದಂತೆ ಸಿಟಿ ಬಸ್ ನಿಲ್ದಾಣ ಏನಿದೆ ಎಲ್ಲವೂ ಕೂಡ ಎಂದಿನಂತೆ ಬಸ್ ಸಂಚಾರ ಆರಂಭ ಆಗಿದೆ. ಇನ್ನು ಆಟೋ ಚಾಲಕರಿರ್ಬೋದು, ಓಲಾ ಊಬರ್ ಇರಬಹುದು, ಜೊತೆಗೆ ಈಗಾಗಲೇ ಇರುವಂತಹ ಪ್ರತಿಯೊಬ್ಬರು ಕೂಡ ಈಗಾಗಲೇ ಎಲ್ಲಾ ವಾಹನಗಳು ಕೂಡ ಈಗಾಗಲೇ ರಸ್ತೆಗಿಳಿದಿದೆ. ಇದೆಲ್ಲ ಹೊರತುಪಡಿಸಿದ್ರೆ ಮೈಸೂರಲ್ಲಿ ಬೆಳಿಗ್ಗೆಯಿಂದ ಸುಮಾರು ಬೆಂಗಳೂರಿಗೆ ಹೋಗುವವರಿಗೆ ಈಗ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಇದೆಲ್ಲ ಹೊರತುಪಡಿಸಿದ್ರೆ ಇವತ್ತು ಮೈಸೂರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಬೆಂಬಲ ಘೋಷಣೆ ಮಾಡಿಲ್ಲ. ಕೇವಲ ನೈತಿಕವಾದಂತಹ ಬೆಂಬಲ ಘೋಷಣೆ ಮಾಡಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದವರು ಕೂಡ ಈಗಾಗಲೇ ಈ ಒಂದು ಪ್ರತಿಭಟನೆ, ಈ ಒಂದು ಬಂದ್ಗೆ ನಾವು ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಅವರು ಕೂಡ ನೈತಿಕವಾದಂತಹ ಬೆಂಬಲ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕೆಲ 2-3 ಸಂಘಟನೆಗಳ ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಸಂಘಟನೆಗಳು ಕೂಡ ಇವತ್ತು ಬಂದ್ಗೆ ಬೆಂಬಲ ಘೋಷಣೆ ಮಾಡಿಲ್ಲ. ಸೊ ಹೀಗಾಗಿ ಬೆಳಿಗ್ಗೆಯಿಂದ ಪ್ರತಿಭಟನೆ ಬೆಂಗಳೂರಿಗೆ ಹೋಗುವಂತಹ ಬಸ್ ಅನ್ನು ತಡೆದಿದ್ದಾರೆ. ಇದೆಲ್ಲ ಹೊರತುಪಡಿಸಿದ್ರೆ ಮೈಸೂರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಂದ್ರೆ ಇಲ್ಲ 1 ಗಂಟೆ ನಂತರದಲ್ಲಿ ಕೂಡ ಬಸ್ ಸಂಚಾರ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿದ್ರೆ ಮೈಸೂರಲ್ಲಿ ಎಂದಿನಂತೆ ಸಂಚಾರ ಇದೆ, ಎಂದಿನಂತೆ ಬಸ್ಗಳಿರ್ಬೋದು, ಎಲ್ಲರೂ ಕೂಡ ಸಂಚಾರವನ್ನು ಆರಂಭಿಸಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ, ಸದ್ಯಕ್ಕೆ 3 ದೃಶ್ಯಗಳು ತಮ್ಮ ಎದುರುಗಡೆ. ಏರ್ಪೋರ್ಟ್ ರೋಡ್ ಗಮನಿಸ್ತಾ ಇದ್ದೀರಿ, ಟೌನ್ ಹಾಲ್ ಗಮನಿಸ್ತಾ ಇದ್ದೀರಿ, ಹಾಗೇನೆ ಕೆಆರ್ ಮಾರ್ಕೆಟ್. ಈ 3 ಕಡೆ ಯಥಾವತ್ತಾಗಿ ವಾಹನ ಸಂಚಾರ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಏರ್ಪೋರ್ಟ್ ರೋಡ್ ಪ್ರತಿನಿತ್ಯದಂತೆ ಇವತ್ತು ಕೂಡ ಫುಲ್ ಬ್ಯುಸಿ ಆಗಿದೆ. ಟೌನ್ ಹಾಲ್ ಮುಂಭಾಗದಲ್ಲಿ ಬಿಎಂಟಿಸಿ ಬಸ್ಗಳು ಓಡಾಡ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಜನರು ಓಡಾಡ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ ಅಂತೂ ಗಿಜಿ ಅಂತ ಇದೆ. ಸಿಕ್ಕಾಪಟ್ಟೆ ಜನ ಕೆಆರ್ ಮಾರ್ಕೆಟ್ ಅಲ್ಲಿ ನೋಡಿ. ಆಟೋಗಳು ಎಂದಿನಂತೆ ಓಡಾಡ್ತಾ ಇದೆ, ಬಸ್ಗಳು ಎಂದಿನಂತೆ ಓಡಾಡ್ತಾ ಇದೆ. ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ನ ಸಂಚಾರ ಯಥಾವತ್ತಿದೆ. ಇನ್ನು ಈಗಷ್ಟೇ ತಾವು ಗಮನಿಸ್ತಾ ಇದ್ರಿ, ಸಾರಿಗೆ ಬಸ್ಗಳು ಆಪರೇಟ್ ಮಾಡ್ತಾ ಇರೋದ್ರಿಂದ ನಾವು ಸಾರಿಗೆ ಬಸ್ನ ಜೊತೆಗೆ ಆಪರೇಟ್ ಮಾಡಬೇಕಾಗುತ್ತೆ, ನಾವು ಮಾಡ್ತೀವಿ ಅಂತ ಖಾಸಗಿ ಬಸ್ನವರು ಕೂಡ ಹೇಳ್ತಾ ಇದ್ರು. ಅವರು ಆಪರೇಟ್ ಮಾಡಲಿಲ್ಲ ಅಂತಂದ್ರೆ ನಾವು ಮಾಡಲ್ಲ, ಅವರು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಖಾಸಗಿ ಬಸ್ನವರು ಹೇಳ್ತಾ ಇದ್ರು. ಸೊ ಈ ರೀತಿಯ ಗೊಂದಲಮಯ ವಾತಾವರಣ ಕರ್ನಾಟಕ ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ, ಪೊಲೀಸರು ಸರ್ವಸನ್ನದ್ದರಾಗಿದ್ದಾರೆ, ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಬಂದ್ಗೆ ಅಹಿತಕರ ಘಟನೆಗಳು ನಡೀಬಾರದು ಅಂತ ಮಂಡ್ಯ ದೃಶ್ಯಗಳಿದು.